ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಕರ್ನಾಟಕದಲ್ಲಿ ಆರಂಭವಾಗಲಿರುವಂಥ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2025 2026ರಲ್ಲಿ ಆರಂಭ ಆಗುತ್ತೆ. ಜನವರಿ ಅಥವಾ ಫೆಬ್ರವರಿಯಲ್ಲಿ. ಈಗಾಗಲೇ ಡಿಸೆಂಬರ್ 7ರಂದು ಒಂದು TET ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಇನ್ನು ಈ ಕಿರಿಯ ಪ್ರಾಥಮಿಕ ಅಂದ್ರೆ 1ರಿಂದ 5ನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ವಿಧಾನ ಹೇಗಿರುತ್ತೆ, ಮುಂಚೆ ಯಾವ ರೀತಿ ಇತ್ತು ಮತ್ತು ಈ ಬಾರಿ ಯಾವ ರೀತಿ ಇರಬಹುದು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿನ ನೀಡ್ತಾ ಇದ್ದೇವೆ. ಪಠ್ಯಕ್ರಮ ಏನಿರುತ್ತೆ, ಪರೀಕ್ಷೆಗೆ ಯಾವ ರೀತಿ ತಯಾರಾಗಬೇಕು ಮತ್ತು ಈ ಬಾರಿ ಬ್ಯಾಕ್ ಸ್ಕೋರ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡ್ತಾ ಇದ್ದೇವೆ. ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಅದಕ್ಕಿಂತ ಮುಂಚೆ ವಿದ್ಯಾಶಾರದೆ ವತಿಯಿಂದ ಒಂದು GPSTR, HSTR ಮತ್ತು PSTR ಪರೀಕ್ಷೆಗೆ ಹೊಸ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ ಅನ್ನ ಆರಂಭಿಸಿರುವಂತದ್ದು. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ, ಪ್ರತಿದಿನ ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಅದೇ ರೀತಿ ಉಚಿತ PDF ನೋಟ್ಸ್ ಕೊಡ್ತೀವಿ, ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ ಮತ್ತು ಆಪ್ ನಲ್ಲಿ ಅನ್ಲಿಮಿಟೆಡ್ ಕ್ವಿಜಸ್ ಅಟೆಂಡ್ ಮಾಡಬಹುದು. ಲೈವ್ ಕ್ಲಾಸ್ ನಿಮ್ದು ಏನಾದರೂ ಮಿಸ್ ಆಗಿದ್ರೆ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅವೈಲೇಬಲ್ ಇರುವಂತದ್ದು ನೋಡ್ಬೋದು. ಫೀಸ್ ಬಂದ್ಬಿಟ್ಟು 1500 ಇರುತ್ತೆ. ಇದು ಸ್ಟಡಿ ಮೆಟೀರಿಯಲ್, ರೆಕಾರ್ಡಿಂಗ್ಸ್ ಇರುವಂತದ್ದು ಮತ್ತು ಟೆಸ್ಟ್ ಗಳನ್ನ ಅಟೆಂಡ್ ಮಾಡುವಂತದ್ದು. ಈಗಲೇ ಸಾಕಷ್ಟು ಸ್ಪರ್ಧಾರ್ಥಿಗಳು ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಿರುವಂತದ್ದು. ನೀವು ಸಹಿತ ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕಿದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. 9380850076 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಕರ್ನಾಟಕದಲ್ಲಿ ಈ 2026 ಅಲ್ಲಿ ಯಾವೆಲ್ಲ ಒಂದು ನೇಮಕಾತಿ ಪ್ರಕ್ರಿಯೆಗಳು ಆರಂಭ ಆಗ್ಲಿವೆ ಅಂತ ನೋಡ್ಬೇಕಂತಂದ್ರೆ, ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ತಾರೆ. PSTR 1 to 5th ಟೀಚರ್ಸ್, HK ಮತ್ತು ನಾನ್ HK ಅಲ್ಲಿ ಕಾಲ್ಫರ್ ಮಾಡ್ತಾರೆ. ಆಮೇಲೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ GPSTR ಬಂದ್ಬಿಟ್ಟು 6 to 8th ಇರುತ್ತೆ. ಇದು ನೇಮಕಾತಿ ಆಗತ್ತೆ. HSTR ಹೈಸ್ಕೂಲ್ ಟೀಚರ್ದು 9 ಮತ್ತು 10ನೇ ತರಗತಿಗೆ ಮತ್ತು ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ 850ಕ್ಕಿಂತ ಜಾಸ್ತಿ ಕಾಲ್ಫಾರ್ಮ್ ಆಗುವಂತದ್ದು PU ಕಾಲೇಜ್ ವಿದ್ಯಾರ್ಥಿಗಳಿಗೆ. ಇವೆಲ್ಲ ಒಂದು ನೇಮಕಾತಿಗಳು 2026 ಅಲ್ಲಿ ಆರಂಭವಾಗುವಂತದ್ದು. ಈಗಾಗಲೇ ಡಿಸೆಂಬರ್ 7ರಂದು TET ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿರುವಂತದ್ದು. ಅದರ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಡಿಸೆಂಬರ್ 31ಗೆ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣನೇ ಒಂದು ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗುವಂತದ್ದು. ಆದಷ್ಟು ಬೇಗನೆ ಎಲ್ಲ ಒಂದು ನೇಮಕಾತಿಗಳು ಆರಂಭ ಆಗುತ್ತೆ. ಈಗಾಗಲೇ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 5267 ಹುದ್ದೆಗಳಿಗೆ ಒಂದು ಅಪ್ರೂವಲ್ ದೊರೆತಿರುವಂತದ್ದು. ಅದೇ ರೀತಿ ನಾನ್ HK 5000 ಹುದ್ದೆಗಳಿಗೆ ಒಂದು ನೇಮಕಾತಿ ಆರಂಭವಾಗುವಂತದ್ದು. ಪ್ರೌಢಶಾಲಾ ಶಿಕ್ಷಕರದು ಬಂದ್ಬಿಟ್ಟು 1000 ಅಬವ್ ಸೀಟಸ್ ಇರುವಂತದ್ದು ಮತ್ತು ಪದವಿ ಪೂರ್ವ 850ಕ್ಕಿಂತ ಜಾಸ್ತಿ ಪೋಸ್ಟಸ್ ಕಾಲ್ಫಾರ್ಮ್ ಆಗುವಂತ ಒಂದು ಸಾಧ್ಯತೆ ಇರುವಂತದ್ದು. ಇನ್ನು ಮುಂಚೆ PSTR ಎಕ್ಸಾಮ್ ಅನ್ನ ನಾವು ನೋಡ್ಬೇಕು ಅಂತಂದ್ರೆ, PSTR ಎಕ್ಸಾಮ್ ಪ್ಯಾಟರ್ನ್ ಅನ್ನ ನಾವು ನೋಡ್ಬೇಕು ಅಂತಂದ್ರೆ, ವಿಶೇಷವಾಗಿ PSTRದು ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು 2003 ಇಂದ ನೋಡಿ 2003ರಿಂದ 2009ರವರೆಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇತ್ತು ನೋಡಿ. 6 ಸಬ್ಜೆಕ್ಟ್ ಅಂದಾಗ ಎಲ್ಲ ಸಬ್ಜೆಕ್ಟು ನಿಮಗೆ ಬಂದ್ಬಿಟ್ಟು 25 ಮಾರ್ಕ್ಸ್ ಅನ್ನ ಕೇಳ್ತಿತ್ತು. GK, ಸೈಕಾಲಜಿ, ಕನ್ನಡ, ಇಂಗ್ಲಿಷು, ಗಣಿತ, ವಿಜ್ಞಾನ ಮತ್ತು ಸಮಾಜ ಎಲ್ಲವೂ ಒಂದು 25 ಅಂಕಗಳಿಗೆ ಕೇಳ್ತಾ ಇದ್ರು. ಆದ್ರೆ 2015ರಲ್ಲಿ ಆ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿರುವಂತದ್ದು. ಆ ಪ್ಯಾಟರ್ನ್ ಬಂದ್ಬಿಟ್ಟು ನಿಮಗೆ ಒಂದು 2015ರಲ್ಲಿ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ನ ಕಂಡಕ್ಟ್ ಮಾಡಿದ್ರು. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಇದು 2025 ಅಲ್ಲಿ ಏನೊಂದು 2000 ಅಥವಾ 2500 ಒಂದು PSTR ಕಾಲ್ಫಾರ್ ಮಾಡಿದ್ರು. ಅದೇ ಫಸ್ಟ್ ಟೈಮು. ಅಲ್ಲಿ ಕನ್ನಡ 20 ಅಂಕ ಇತ್ತು,
ಸಾಮಾನ್ಯ ಜ್ಞಾನ 20 ಅಂಕ, ಮನೋವಿಜ್ಞಾನ ಬಂದ್ಬಿಟ್ಟು 20 ಅಂಕ, ಸಮಾಜ ವಿಜ್ಞಾನ 20 ಅಂಕ, ವಿಜ್ಞಾನ ಮತ್ತು ಪರಿಸರ 20 ಅಂಕ, ಕಂಪ್ಯೂಟರ್ 25 ಮತ್ತು ಇಂಗ್ಲಿಷ್ 25. ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ 2015 ಅಲ್ಲಿ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಈ ಬಾರಿಯೂ ಸಹಿತ ಇದೇ ಒಂದು ಎಕ್ಸಾಮ್ ಪ್ಯಾಟರ್ನ್ ಕಂಟಿನ್ಯೂ ಮಾಡಬಹುದು. ಸಾಮಾನ್ಯ ಶಿಕ್ಷಕರು ಅಂತ ತುಂಬಿಕೊಂಡ್ರು ಅಂತಂದ್ರೆ ಕೇವಲ ಒಂದೇ ಎಕ್ಸಾಮ್ ಇರುತ್ತೆ, 150 ಅಂಕಗಳದ್ದು. ಈ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಏನಾದ್ರೂ ಪ್ರೈಮರಿಯಲ್ಲಿ ಸಹಿತ ಒಂದು ವಿಷಯವಾರು ಶಿಕ್ಷಕರನ್ನ ತುಂಬಿಕೊಳ್ಳಿಕ್ಕೆ ಮುಂದಾದ್ರೆ ಅದ್ರ ಜೊತೆ ಈ GK ಪೇಪರ್ ಜೊತೆ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಅನ್ನ ಕಂಡಕ್ಟ್ ಮಾಡುವಂತ ಸಾಧ್ಯತೆ ತುಂಬಾ ಇರುವಂತದ್ದು. ಇವೆಲ್ಲ ಒಂದು 2015 ನಲ್ಲಿ ಇದ್ದಂತ ಒಂದು ಎಕ್ಸಾಮ್ ಪ್ಯಾಟರ್ನ್. ಇದನ್ನೇ ಮುಂದುವರಿಸಬಹುದು ಅಥವಾ ಮುಂದುವರಿಸದೇನೂ ಇರಬಹುದು. ಮತ್ತು ನೇಮಕಾತಿ ಪ್ರಕ್ರಿಯೆ ನೋಡಿ. ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು 2015 ಅಲ್ಲಿ ಕಾಲ್ಫಾರ್ಮ್ ಆದಂತ ಸಮಯದಲ್ಲಿ 2015ರಲ್ಲಿ ಕಾಲ್ಫಾರ್ಮ್ ಆದಂತ ಸಮಯದಲ್ಲಿ ಯಾವ ರೀತಿ ಒಂದು ನೇಮಕಾತಿ ಮಾಡಿದ್ರು ಅಥವಾ CET ಅಂಕಗಳನ್ನ 50% ಕೌಂಟ್ ಮಾಡ್ತಿದ್ರು, ಡಿ.ಎಡ್ ಅಂಕಗಳನ್ನ 10%, PUC 20%, ಇನ್ನು TET ಬಂದ್ಬಿಟ್ಟು 20%. ಈ ರೀತಿ ಒಟ್ಟಾರೆಯಾಗಿ ಕೂಡಿಸಿಕೊಂಡು 100% ಅನ್ನ ಮಾಡ್ತಿದ್ರು. ಮತ್ತು ಜಿಲ್ಲಾವಾರು ನೇಮಕಾತಿ ಪ್ರಕ್ರಿಯೆ ಮಾಡ್ತಿದ್ರು. ಪ್ರತಿ ಜಿಲ್ಲಾವಾರು ನೇಮಕಾತಿ ಪ್ರಕ್ರಿಯೆ DDP ಅವರ ನೇತೃತ್ವದಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆ ಆಗ್ತಿತ್ತು. ಜಿಲ್ಲಾವಾರು ಖಾಲಿ ಹುದ್ದೆಗಳನ್ನ ತೋರಿಸಿ ಒಂದು ನೇಮಕಾತಿ ಪ್ರಕ್ರಿಯೆನ ತುಂಬ್ಕೋತಿದ್ರು. ಇದು 2015 ಅಲ್ಲಿ ಇದ್ದಂತದ್ದು. ಆದ್ರೆ ಈ ಬಾರಿ ಒಂದು ಬಹಳಷ್ಟು ಕೂಗಿರುವಂತದ್ದು ಬ್ಯಾಕ್ ಸ್ಕೋರ್ ಅನ್ನ ರಿಮೂವ್ ಮಾಡಬೇಕು ಅಂತೀವಿ. ಬ್ಯಾಕ್ ಸ್ಕೋರ್ ಅನ್ನ ರಿಮೂವ್ ಮಾಡಬೇಕು. ಯಾಕಂದ್ರ ಈ ಕರೋನಾ ನಂತರ 2020-21ರಲ್ಲಿ ಏನ್ ಕರೋನಾ ಮಹಾಮಾರಿ ಬಂದಿತ್ತು, ಆಗಿನ ಒಂದು ಸಮಯದಲ್ಲಿ ಎಕ್ಸಾಮ್ಗಳು ನಡೀಲಾರದೆ ಸಾಕಷ್ಟು ವಿದ್ಯಾರ್ಥಿ PUC ಯಲ್ಲಿ ಆಗಿರ್ಬೋದು, ಪದವಿಯಲ್ಲಿ, ಡಿ.ಎಡ್ ಅಲ್ಲಿ ಸಾಕಷ್ಟು ಪರ್ಸೆಂಟೇಜ್ ಅನ್ನ ಮಾಡಿರುವಂತ 100ಕ್ಕೆ 95ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಅನ್ನ ಮಾಡಿರುವಂತದ್ದು. ಇದರಿಂದ ಹಿಂದೆ ಕಲಿತಂತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನ್ಯಾಯ ಆಗತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಬ್ಯಾಕ್ ಸ್ಕೋರ್ ಅನ್ನ ರಿಮೂವ್ ಮಾಡಬೇಕು ಅಂತ್ಕೊಂಡು ಬಹಳಷ್ಟು ಹೋರಾಟ ಮಾಡಿರುವಂತದ್ದು. ಅದಕ್ಕಾಗಿ ಈ ಬಾರಿ ಒಂದು ಬ್ಯಾಕ್ ಸ್ಕೋರ್ ರಿಮೂವ್ ಆಗ್ಬಹುದು. ಅದು PSTR ನೇಮಕಾತಿಗೂ ಅನ್ವಯಿಸುತ್ತೆ, GPSTR, HSTR ಎಲ್ಲಕ್ಕೂ ಅನ್ವಯಿಸುವಂತದ್ದು. ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಖಂಡಿತ ಈ ಸಲ ಬ್ಯಾಕ್ ಸ್ಕೋರ್ ಅನ್ನ ಕಡಿಮೆ ಮಾಡ್ತಾರೆ, ಪೂರ್ತಿ ರಿಮೂವ್ ಮಾಡಲ್ಲ, ಕಡಿಮೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. CET ಅನ್ನ ನೋಡ್, ನಾವೇನ್ ಈ ಸದ್ದ TET ಮುಗಿದ ನಂತರ CET ಏನ್ ಬರಿತಾ ಇದೀವಿ ಅದನ್ನ 80% ಹಿಡಿತಾರೆ. TET ಬಂದ್ಬಿಟ್ಟು 10% ಕೌಂಟ್ ಮಾಡ್ತಾರೆ. PUC 5%, ಆಮೇಲೆ ಡಿ.ಎಡ್ ಇದು ಸಹಿತ 5%. 80, 10, 5 ಮತ್ತು 5 ಈ ರೀತಿ ಕೌಂಟ್ ಮಾಡಿ 100% ಅನ್ನ ಮಾಡ್ತಾರೆ. 100%, 100% ಆಗತ್ತೆ ಇದು. ಈ ರೀತಿ ಒಂದು ನೇಮಕಾತಿಯನ್ನ ಮಾಡ್ಕೋಬಹುದು ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಇನ್ನೂ ಸಹಿತ ಒಂದು ಯಾವುದೇ ರೀತಿಯಾದಂತಹ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿದು ವೃಂದ ನೇಮಕಾತಿ ನಿಯಮಾವಳಿಗಳನ್ನ ಇನ್ನೂ ಬಿಟ್ಟಿಲ್ಲ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಸಹಿತ ಬಿಟ್ಟಿಲ್ಲ. ಈಗಾಗಲೇ 2015 ಎಕ್ಸಾಮ್ ಪ್ಯಾಟರ್ನ್ ಕಂಟಿನ್ಯೂ ಮಾಡಬಹುದು ಅಥವಾ ಚೇಂಜಸ್ ಸಹಿತ ಮಾಡಬಹುದು. ಆದ್ರೆ ಬ್ಯಾಕ್ ಸ್ಕೋರ್ ಮಾತ್ರ ಖಂಡಿತ ಸ್ವಲ್ಪ ಕಡಿಮೆ ಮಾಡೇ ಮಾಡ್ತಾರೆ. ಇನ್ನ TET ಪೇಪರ್ 2 ಪಾಸ್ ಆದಂತವ್ರು CET ಬರಿಬಹುದಾ? ಮುಂಚೆ ಏನ್ ಮಾಡಿದ್ರು ಅಂದ್ರೆ ಅವಕಾಶ ಕೊಟ್ಟಿದ್ರು. ಏನ್ ಅವಕಾಶ ಆದ್ರ B.Ed ಆದಂತವ್ರು ಸಹಿತ ನೋಡಿ, B.Ed ಆಗಿ ಆದಂತವ್ರು ಸಹಿತ ಪೇಪರ್ 1 ಅನ್ನ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ರು. ಪೇಪರ್ 1 ಈಗ ಕೇವಲ ಡಿ.ಎಡ್ ದವ್ರು ಮಾತ್ರ ಬರ್ದಿರುವಂತದ್ದು ಈ ಬಾರಿ. ಆದ್ರೆ ಮುಂಚೆ 2001 ಇಂದ 2024 ವರೆಗೂ ಸಹಿತ B.Ed ಆದವರು ಸಹಿತ ಪೇಪರ್ 1 ಬರ್ದಿದ್ರು. ಅವ್ರಿಗೆ ಏನಾದ್ರು ಈ ಬಾರಿ CET ಬರ್ಲಿಕ್ಕೆ ಅವಕಾಶ ಐತಾ ಅಥವಾ ಇಲ್ವಾ ಅನ್ನುವಂಥದ್ದು ಕನ್ಫ್ಯೂಷನ್ ಇರುವಂತದ್ದು. ಆದ್ರೆ ಅವ್ರಿಗೆ ಖಂಡಿತ ಈ ಸಲ ಒಂದು CET ಅನ್ನ ಬರೀಲಿಕ್ಕೆ ಅವಕಾಶ ಕೊಡಲ್ಲ. B.Ed ಆಗಿರುವಂತವ್ರಿಗೆ ಕೊಡಲ್ಲ, ಕೇವಲ PUC ಡಿ.ಎಡ್ ಆಗಿರುವಂತವ್ರಿಗೆ ಮಾತ್ರ ಒಂದು ಬರಿಬಹುದು. ಯಾರು ಬರಿಬಹುದು ಅಂದ್ರೆ CET ಅನ್ನೋದು ಕೇಳಾರಲ್ಲಿ PUC ಪಾಸ್ ಆದಂತವ್ರು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು. ಆಮೇಲೆ DED ಮುಗಿದಿರ್ಬೇಕು, ಡಿ.ಎಡ್ ಕಡ್ಡಾಯವಾಗಿ TET ಪತ್ರಿಕೆ 1 ಪಾಸ್ ಆಗಿರ್ಬೇಕು.
B.Ed ಮುಗಿಸಿ TET ಪತ್ರಿಕೆ ಒಂದಾದಂತವ್ರು ಮಾತ್ರ ಈ ಬಾರಿ CET ಬರೀಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮತ್ತು ಮದ್ರಾಸ್ ಹೈಕೋರ್ಟ್ ಆರ್ಡರ್ ಮಾಡಿರುವಂತದ್ದು ಒಂದು B.Ed ಆದವ್ರಿಗೆ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ಅರ್ಹತೆ ಇಲ್ಲ ಅನ್ನುವಂಥದ್ದನ್ನ ಅವರು ಹೇಳಿರುವಂತ ಮತ್ತು NCT ನಿಯಮಾವಳಿಗಳು ಸಹಿತ ಇರದೇ ಇರುವುದರಿಂದ B.Ed ಆದವರು ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ಅರ್ಹತೆ ಇಲ್ಲ. ಇನ್ನು ಬಹಳಷ್ಟು ಜನ ಒಂದು ಮೆಸೇಜ್ ಮಾಡ್ತಾ ಇದ್ರಿ, ಏನು ಅಂತಂದ್ರೆ ಅದು ಕಾಮರ್ಸ್ PUC ಕಾಮರ್ಸ್ ಮಾಡಿದಂತವ್ರು ಕಾಮರ್ಸ್ ನಮ್ಮನ್ನ CETಗೆ ತಗೋತಾರೋ ಇಲ್ವೋ ಅನ್ನುವಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಇವ್ರನ್ನು ಸಹಿತ ಖಂಡಿತವಾಗಿ ತಗೋತಾರೆ. ಯಾಕಂದ್ರ ಮುಂಚೆ ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಎಲ್ಲರೂ ಸಹಿತ ಒಂದು D.Ed ಅನ್ನ ಮಾಡಿದ್ರು. ಈಗಾಗಲೇ ಅವರು TETನೂ ಪಾಸ್ ಆಗಿದ್ದಾರೆ, ಕಾಮರ್ಸ್ ಅವರು, ಆರ್ಟ್ಸ್ ಅವರು ಮತ್ತು ಸೈನ್ಸ್. 2015 ಅಲ್ಲಿ ಎಲ್ಲರನ್ನ ಸಹಿತ ಕಾಲ್ಫರ್ಮ್ ಆಗಿರುವಂತ 2,500 ಶಿಕ್ಷಕರ ಹುದ್ದೆಗಳನ್ನು ಸಹಿತ ಸಾಮಾನ್ಯ ಶಿಕ್ಷಕರು ಅನ್ನುವಂತ ಒಂದು ಹೆಸರಿನಿಂದಲೇ ತುಂಬಿಕೊಂಡಿರುವಂತದ್ದು. ಆ ಒಂದು ಕಾರಣ ಈ ಬಾರಿಯೂ ಸಹಿತ ಒಂದು PUC ನಿಮ್ದು ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ ಅಥವಾ ಆರ್ಟ್ಸ್ ಆಗಿರ್ಲಿ ಎಲ್ಲರನ್ನು ಸಹಿತ ತಗೋತಾರೆ. ಅದ್ರ ಬಗ್ಗೆ ಯಾವುದೇ ಒಂದು ತಲೆಯನ್ನ ಕೆಡಿಸ್ಕೋಬೇಕು. ಇನ್ನು ಯಾವ ರೀತಿ ಅಧ್ಯಯನ ಮಾಡ್ಬೇಕು, ಬಹಳಷ್ಟು ಜನ ಕೇಳ್ತಾ ಇದ್ರಿ ಯಾವ್ಯಾವ ಸಬ್ಜೆಕ್ಟ್ ಇರ್ತೈತೆ ಅತಿಕೋಣ. ಈಗ ನಿಮ್ಗೆ ಸಬ್ಜೆಕ್ಟ್ ಅನ್ನ ತೋರಿಸ್ಬಿಟ್ಟಿದೀವಿ ಇಲ್ಲಿ. ಇದು ಪೇಪರ್ ಒಂದೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು ಅಂತಂದ್ರೆ ಕನ್ನಡ, ಇಂಗ್ಲಿಷು, ಸಾಮಾನ್ಯ ಜ್ಞಾನ, ಮನೋವಿಜ್ಞಾನ, ಸಮಾಜ ವಿಜ್ಞಾನ, ಕಂಪ್ಯೂಟರ್ ಇವಷ್ಟು ಸಬ್ಜೆಕ್ಟ್ ಅನ್ನ 6 ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ತಾರೆ. ಇವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿನೇ ನೀವು ರೆಡಿ ಆಗ್ರಿ. ಕಾಲ್ಫಾರ್ಮ್ ಆದ ನಂತರ ಸಬ್ಜೆಕ್ಟ್ ವೈಸ್ ಕಾಲ್ಫಾರ್ಮ್ ಮಾಡಿದ್ರು ಅಥವಾ ಇನ್ನೊಂದು ಎಕ್ಸಾಮ್ ಅನ್ನ ನಡೆಸುವಂತ ಸಾಧ್ಯತೆ ಇರುತ್ತೆ. ಪೇಪರ್ 2 ಹತ್ತಿಕೊಂಡು ಇನ್ನೊಂದು ಎಕ್ಸಾಮ್ ಅನ್ನ ಇಡುವಂತ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೂ ಇದೇ ಪ್ಯಾಟರ್ನ್ ಅಲ್ಲಿ ನೀವು ಅಭ್ಯಾಸವನ್ನ ಮುಂದುವರಿಸಬಹುದು. ನೋಡಿ ಯಾವ ರೀತಿ ಓದ್ಬೇಕು ನೋಡಿ. 3 ರಿಂದ 10ನೇ ತರಗತಿ, 3ನೇ ತರಗತಿಯಿಂದಲೇ ಪರಿಸರ ಅಧ್ಯಯನ ಸ್ಟಾರ್ಟ್ ಆಗೋದ್ರಿಂದ 3 ರಿಂದ 10ನೇ ತರಗತಿವರೆಗಿನ ಒಂದು DSRT ಪಠ್ಯ ಪುಸ್ತಕನ ಕಂಪ್ಲೀಟ್ ಆಗಿ ಓದ್ಬೇಕು. DSRT ಪಠ್ಯ ಪುಸ್ತಕನ ಕಂಪ್ಲೀಟ್ ಆಗಿ ಓದ್ಬೇಕು. ಮತ್ತು ಒಂದು ಇಂಗ್ಲಿಷ್ ಮತ್ತು ಕನ್ನಡ ವ್ಯಾಕರಣ. ಇಂಗ್ಲಿಷ್ ನಿಮ್ಮ ಹತ್ರ ಈಗಾಗಲೇ ಯಾವ್ದಾದ್ರು ಮುಂಚೆ ಒಂದು ಇಂಗ್ಲಿಷ್ ಮತ್ತು ಕನ್ನಡ ಗ್ರಾಮರ್ ಬುಕ್ಸ್ ಇದ್ರೆ ಅದನ್ನೇ ಓದ್ಬೋದು. ಮತ್ತು ನಮ್ಮ ರಾಜ್ಯ ಪಠ್ಯಕ್ರಮದ ಪಠ್ಯ ಪುಸ್ತಕನೂ ಸಹಿತ ನೀವು ಕನ್ನಡ ಮತ್ತು ಇಂಗ್ಲಿಷ್ ಪಠ್ಯ ಪುಸ್ತಕನೂ ಸಹಿತ ಓದ್ಬೋದು. ವರ್ಕ್ ಬುಕ್ ಸಿಗತ್ತೆ ನಿಮಗೆ, LBA ಸಿಗತ್ತೆ, ಟೆಕ್ಸ್ಟ್ ಬುಕ್ ಸಿಗತ್ತೆ, ಅವುಗಳನ್ನ ರೆಫರ್ ಮಾಡಬಹುದು. ಮತ್ತು ಒಳ್ಳೆಯ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಪಠ್ಯ ಪುಸ್ತಕ ಗೌರ್ಮೆಂಟ್ ಅವ್ರ ರೆಫರೆನ್ಸ್ ಕೊಟ್ಟಿರುವಂತದ್ದು ವಾಮದೇವಪ್ಪ ಅವ್ರದ್ದು 2 ಬುಕ್ಸ್, ಒಂದು ಶೈಕ್ಷಣಿಕ ಮನೋವಿಜ್ಞಾನ, ಇನ್ನೊಂದು ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ. ಅವೆರಡು ಬುಕ್ ಗಳನ್ನ ಓದ್ಬಹುದು. ಆಮೇಲೆ ಪ್ರಚಲಿತ ಘಟನೆಗಳಿಗೆ ಒಂದು ಹಿಂದಿನ ಒಂದು 6 ತಿಂಗಳ ಕಳೆದ ಹಿಂದಿನ ಒಂದು 6 ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನ ಓದ್ಬೇಕು. 6 ಮಂತ್ ಪ್ರತಿನಿತ್ಯ ಒಂದು ನ್ಯೂಸ್ ಪೇಪರ್ ಅನ್ನ ಓದುವಂತ ಹವ್ಯಾಸ ಇಟ್ಕೋಬೇಕು. ಕರೆಂಟ್ ಅಫೇರ್ಸ್ ಗಳನ್ನ ನೋಟ್ ಮಾಡ್ಕೋಬೇಕು. ಪ್ರಶಸ್ತಿಗಳಾಗಿರ್ಬೋದು, ಕ್ರೀಡೆಗಳದಾಗಿರ್ಬೋದು, ಆಮೇಲೆ ರಾಜ್ಯ ಸುದ್ದಿ, ರಾಷ್ಟ್ರೀಯ ಸುದ್ದಿಗಳನ್ನ, ಸುದ್ದಿಯಲ್ಲಿರುವಂತ ವ್ಯಕ್ತಿಗಳು, ಅವುಗಳನ್ನೆಲ್ಲ ನೋಡ್ಕೊಂತ ಇರ್ಬೇಕು. ಮತ್ತು ಅತಿ ಮುಖ್ಯವಾಗಿರುವಂತದ್ದು ಸಕ್ಸಸ್ ಎಲ್ಲಿರುವಂತದ್ದು ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತ, ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತ. ಈ ಪತ್ರಿಕೆಗಳನ್ನ ನೀವು ನೋಡೋದ್ರಿಂದ ಯಾವ ರೀತಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು. ಈಗ ಮೊನ್ನೆ ನೀವು TT ಎಕ್ಸಾಮ್ ಅಟೆಂಡ್ ಮಾಡಿದ್ರಿ, ಅಷ್ಟೇನು ಈಜಿ ಇರಲ್ಲ. CET ಅನ್ನುವಂಥದ್ದು ಅಷ್ಟು ಈಜಿ ಇರಲ್ಲ, ಎಂದೂ ಇರಲ್ಲ. ಅದಕ್ಕಾಗಿ ನೀವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ನೀವು ರೆಫರೆನ್ಸ್ ಅನ್ನ ಇಟ್ಕೊಂಡು ನೀವು ಎಕ್ಸಾಮ್ ಅನ್ನ ಬರಿಬೇಕು. ನೀವು ಇವುಗಳನ್ನ ಬಿಡಿಸೋದ್ರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಸೈಜ್ ಜಾಸ್ತಿ ಆಗುವಂತದ್ದು, ಈಗಾಗಲೇ ನೀವು ಏನೇನು ಕವರ್ ಮಾಡ್ಕೊಂಡ್ರೆ ಏನೇನಿಲ್ಲ ಅದು ಗೊತ್ತಾಗುವಂತದ್ದು. ಅದಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಓದ್ರಿ. ಮತ್ತು ಅವೈಲೇಬಲ್ ಇರುವಂತ ಒಂದು ಬುಕ್ಸ್ ಗಳು ಬಂದ್ಬಿಟ್ಟು ನೋಡಿ, ವಿದ್ಯಾಶಾರದೆ ಬುಕ್ ಹೌಸ್ ವತಿಯಿಂದ ಸಹಿತ ಬುಕ್ಸ್ ಸಹಿತ ಪ್ರೊವೈಡ್ ಮಾಡ್ತೀವಿ. ನಿಮಗೆ ಓದಿಗೆ ಅನುಕೂಲ ಆಗಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೈಪಿಡಿ ಹಿಂದೆ ನಡೆದಂತ ಒಂದು ಎಲ್ಲಾ ಪ್ರಶ್ನೆ ಪತ್ರಿಕೆಗಳ ಒಂದು ಕೈಪಿಡಿ ಲಭ್ಯ ಇರುವಂತದ್ದು SME ಕೋಡ್ ಪಬ್ಲಿಕೇಶನ್ ಅವ್ರದ್ದು, ಬಾಲರಾಜ್ ಅವರು ಬರೆದಿರುವಂತದ್ದು. ಇದ್ರ ಪ್ರೈಸ್ ಬಂದ್ಬಿಟ್ಟು 320 ರೂಪೀಸ್ ಇರುತ್ತೆ. ನೀವು ಅವಶ್ಯ ಇರುವಂತವ್ರು ಒಂದು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು. ಅದೇ ರೀತಿ ಕಂಪ್ಯೂಟರ್ ಈಗಾಗಲೇ ಹೊಸ ಎಡಿಷನ್ ಬಂದಿರುವಂತದ್ದು. ಕಂಪ್ಯೂಟರ್ಗೆ ನಿಮಗೆ ಸಂಬಂಧಿಸಿದಂತೆ ಸುನೀಲ್ ಚವ್ಹಾಣ್ ಅವರ ಒಂದು ಬುಕ್ ಇರುವಂತದ್ದು. ಇದು ಕೇವಲ CET ಅಷ್ಟೇ ಅಲ್ಲ, ನಿಮಗೆ ಎಲ್ಲ ಎಕ್ಸಾಮ್ಗಳಿಗೂ FTA, SDA, PDO, CTI, BMTC
ಎಲ್ಲಾ ಎಕ್ಸಾಮ್ಗಳಿಗೆ ಯೂಸ್ ಆಗುವಂತ ಒಂದು ಬುಕ್ ಸುನಿಲ್ ಚವಾಣ್ ಅವರು ಬರೆದಿರುವಂತದ್ದು. ಇದು 390 ರುಪೀಸ್ ಇರುತ್ತೆ. ಇದನ್ನು ಸಹಿತ ನೀವು ಪರ್ಚೇಸ್ ಮಾಡಬಹುದು. ಇನ್ನು ಸ್ಪರ್ಧಾ ಚೆಲುವ ಕನ್ನಡ, ಮೇಲುಕೋಟೆ ಚೆಲುವರಾಜ ಅವರು ಬರೆದಿರುವಂತ ಒಂದು ಸ್ಪರ್ಧಾ ಚೆಲುವ ಕನ್ನಡ 3rd ಎಡಿಷನ್, 3ನೇ ಎಡಿಷನ್ ಲಭ್ಯ ಇರುವಂತದ್ದು. ಇದನ್ನು ಸಹಿತ ನೀವು ಏನ್ ಮಾಡಬಹುದು, ಆ ತರ ಒಂದು ರೆಫರೆನ್ಸ್ ಆಗಿ ಇಟ್ಕೋಬಹುದು. ಯಾಕಂದ್ರೆ ಕಂಪ್ಲೀಟ್ ಆಗಿ ನಿಮಗೆ 20 ಅಂಕಗಳಿಗೆ ಒಂದು ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಬರುವಂತದ್ದು ಗ್ರಾಮರ್ ಪಾರ್ಟ್ ಇಂದ. ಇದರಲ್ಲಿ ಸಾಹಿತ್ಯನೂ ಇನ್ಕ್ಲೂಡ್ ಆಗಿರುವಂತದ್ದು ಮತ್ತು ಗ್ರಾಮರು ಇರುವಂತದ್ದು ಮತ್ತು 6ರಿಂದ 10ನೇ ತರಗತಿ ಮತ್ತು ಪ್ರಥಮ PUC, ದ್ವಿತೀಯ PUC ವರೆಗಿನ ಒಂದು ಪದಗಳ ಅರ್ಥ ಆಗಿರ್ಬೋದು, ಆಮೇಲೆ ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು, ಅವೆಲ್ಲವನ್ನ ಇನ್ಕ್ಲೂಡ್ ಮಾಡಿಕೊಂಡಿರುವಂತ ಪುಸ್ತಕ ಸ್ಪರ್ಧಾ ಚೆಲುವ ಕನ್ನಡ ಪುಸ್ತಕ. ಇದನ್ನ ನೀವು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಇದು ಬಿಟ್ರೆ ನಿಮಗೆ ಒಂದು ಇಂಗ್ಲಿಷ್ ಗ್ರಾಮರ್ಗೆ ಈಸಿ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರುವಂತದ್ದು ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಮೇಟಿ ಅವರು ಬರೆದಿರುವಂತ ಬುಕ್ಸ್ ಅವೈಲೇಬಲ್ ಇರುವಂತದ್ದು. ಇದನ್ನು ಸಹಿತ ನೀವು ರೆಫರೆನ್ಸ್ ಆಗಿ ಇಟ್ಕೋಬಹುದು. ಇನ್ನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ಮನೋವಿಜ್ಞಾನ TP ಮಂಜುನಾಥ್ ಅವರು ಬುಕ್ ಲಭ್ಯ ಇರುವಂತದ್ದು. ಇದನ್ನು ನೀವು ರೆಫರ್ ಮಾಡಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು 370, ಇದು ಬಂದ್ಬಿಟ್ಟು ಪ್ರೈಸ್ 350. ಈ ವಾಮದೇವಪ್ಪ ಪುಸ್ತಕ ಓದೋಕ್ಕಿಂತ ಮುಂಚೆ ಈ ಬುಕ್ ಅನ್ನ ನೀವು ಓದ್ರಿ ಅಂತಂದ್ರೆ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಯಾವ ರೀತಿ ಕೇಳ್ತಾರೆ ಅನ್ನುವಂತ ಒಂದು ನಾಲೆಜ್ ನಿಮಗೆ ಬರುತ್ತೆ. ಇನ್ನು ಸ್ಪರ್ಧಾ ಚೆಲುವ ಕನ್ನಡ ಬುಕ್ಸ್ ಪ್ರೈಸ್ ಬಂದ್ಬಿಟ್ಟು ಇದು 450 ಇರುವಂತದ್ದು. ಇನ್ನು ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಗಳು ಇಲ್ಲ ಅಂದ್ರೆ 6 to 10th ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಗಳು ಇಲ್ಲ ಅಂತಂದ್ರೆ ಒಂದು ಹುಸೇನಪ್ಪ ನಾಯಕ್ ಅವರು ಬರೆದಿರುವಂತ ಸಮಾಜ ವಿಜ್ಞಾನ 6 to 2nd year ವರೆಗಿರುವಂತ ಒಂದು ಎಲ್ಲಾ ಪಾಠಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿರುವಂತದ್ದು. ಸುಮಾರು 900 ಪುಟಕ್ಕಿಂತ ಜಾಸ್ತಿ ಇರುವಂತ ಒಂದು ಬುಕ್ ಇದು. ಇದನ್ನು ನೀವು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ವಿಜ್ಞಾನ 6 to 10th ವರೆಗಿನ NCERT ಪಠ್ಯ ವಸ್ತುಗಳ ಒಂದು ಮುಖ್ಯಾಂಶಗಳನ್ನು ಒಳಗೊಂಡಿರುವಂತದ್ದು ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಪರಿಸರ ಅಧ್ಯಯನ. ನ್ಯೂ ಎಡಿಷನ್ ಬುಕ್ ಇದು ಸಹಿತ ನ್ಯೂ ಎಡಿಷನ್ ಹುಸೇನಪ್ಪ ನಾಯಕ್ ಅವ್ರದ್ದು ಮತ್ತು ಈ ಡೈಸ್ ಪಬ್ಲಿಕೇಶನ್ ಎರಡೂ ನ್ಯೂ ಎಡಿಷನ್ ಬುಕ್ಗಳು. ಈ ಡೈಸ್ ಪಬ್ಲಿಕೇಶನ್ ಬಂದ್ಬಿಟ್ಟು 250 ಇರುತ್ತೆ, ಹುಸೇನಪ್ಪ ನಾಯಕ್ ಬಂದು 600 ಇರುತ್ತೆ. ಈ ಬುಕ್ ಗಳನ್ನ ನೀವು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಇದಿಷ್ಟು ಇವತ್ತಿನ ಒಂದು ಕ್ಲಾಸು. ಒಂದು PSTR ನೇಮಕಾತಿ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ನೀಡಿದ್ದೇವೆ. ಮುಂಚೆ ಯಾವ ರೀತಿ ಇತ್ತು ನಿಯಮಾವಳಿಗಳು, ಈಗ ಯಾವ ರೀತಿ ಇರಬಹುದು, ಯಾವ ರೀತಿ ಓದ್ಬೇಕು ಮತ್ತು ಯಾರನ್ನ ಅವರೆಲ್ಲ ತಗೋತಾರೆ ಅನ್ನುವಂಥದನ್ನ ಸಂಪೂರ್ಣವಾಗಿ ತಿಳಿಸಿದ್ದೇವೆ. ಮತ್ತು ಆನ್ಲೈನ್ ಕ್ಲಾಸಸ್ ನೀವೇನಾದ್ರೂ ಜಾಯಿನ್ ಆಗಬೇಕು ಅನ್ನುವಂತ ಒಂದು ಇಂಟ್ರೆಸ್ಟ್ ಇದ್ರೆ ಒಂದು ನಮ್ಮ ಆನ್ಲೈನ್ ಕ್ಲಾಸಸ್ ಜಾಯಿನ್ ಆಗ್ಬೋದು. ವಿದ್ಯಾಶಾರದೆ ಇದು ಈಗಾಗಲೇ TET ಎಕ್ಸಾಮ್ ಅನ್ನ ಬಹಳಷ್ಟು ಜನ ಒಂದು ಕ್ಲಾಸಸ್ ಅನ್ನ ತೆಗೆದುಕೊಂಡು ಕ್ಲಿಯರ್ ಮಾಡ್ಕೊಂಡಿರುವಂತದ್ದು. ಈಗ PSTR, GPSTR, HSTR ಗೆ ಹೊಸ ಬ್ಯಾಚ್ ಕೋರ್ಸ್ ಇರುವಂತದ್ದು 1500 ಫೀಸ್ ಇರುತ್ತೆ, ಜಾಯಿನ್ ಆಗ್ಬಹುದು. ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ ಬಂದ್ಬಿಟ್ಟು. ಎಲ್ಲರಿಗೂ ಧನ್ಯವಾದಗಳು.